ಕೊಡೋರು ಕೊಡ್ಬೋದು ಅಂತ ಹೇಳಿ ಅನೌನ್ಸ್ ಮಾಡಿದ್ವಿ. ಸೊ 16ನೇ ತಾರೀಕಿಂದ ವಿವಿಧ ಇಲಾಖೆಗಳಲ್ಲಿ ಅರ್ಜಿ, ಯಾವ ಕಚೇರಿಯಲ್ಲಿ ಸಾರ್ವಜನಿಕರು ಪ್ರಭುಗಳನ್ನ ದೇ ಆರ್ ದ ಕಸ್ಟಮರ್ ಇಸ್ ದ ಕಿಂಗ್, ಈ ಸಭೆಯಲ್ಲಿ ನಮಗೆ ನೇರವಾಗಿ ಗೊತ್ತಾಗೋದು ಅಂತ ಹೇಳಿದ್ರೆ ಎಲ್ಲಿ ನಾನು ಪ್ರಭು ಅನ್ನೋಂಗೆ ಆಟಿಟ್ಯೂಡ್ ತೋರಿಸ್ತದೆ. ಈ ಬಗ್ಗೆ ತಮ್ಮಲ್ಲಿ ನಿಸ್ಸಂಕೋಚವಾಗಿ ತಮಗೆ ಇರುವ ಅಹವಾಲುಗಳನ್ನು ಅಥವಾ ಕೊರತೆಗಳನ್ನು ಬಂಧುಗಳೇ, ಅನೇಕ ವೇದಿಕೆಯಲ್ಲಿ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಡಾಕ್ಟರ್ ಎಚ್ ಕೆ ಪಾಟೀಲ್ ಸಾಹೇಬ್ ಹೇಳ್ತಿರ್ತಾರೆ, ಅಧಿಕಾರಿಗಳ, ಯಾಕಂದ್ರೆ ನಾನಿವತ್ತೊಂದು ಸ್ಥಾನದಲ್ಲಿ ಕೂತಿದ್ದೆ ಅಂದ್ರೆ ತಮ್ಮೆಲ್ಲರ ಆಶೀರ್ವಾದ ಅಂತ ಹೇಳಿ ಅಂತ ಒಬ್ಬ ನಾಯಕರ ಅಮೃತ ಹಸ್ತದಿಂದ ಬಹಳ ಅದ್ದೂರಿಯಾಗಿ ನಮ್ಮ ಜಿಲ್ಲಾಡಳಿತ ಗದಗ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದರೊಂದಿಗೆ ಉದ್ಘಾಟನೆಗೊಳ್ತಾ ಇದೆ. ಅಭಿವೃದ್ಧಿಯ ಜ್ಯೋತಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ BB ಅಸೂತಿ ಅವರೇ, ತಾಲೂಕಿನ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಬಂಧುಗಳೇ, ಭಗಿನಿಯರೇ, ವೇದಿಕೆ ಜನತಾ ದರ್ಶನ ಕಾರ್ಯಕ್ರಮವನ್ನ ಅಭಿವೃದ್ಧಿಯ ಹರಿಕಾರಂತ ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್ ಹಾಗೆ ವೇದಿಕೆಯ ಎಲ್ಲ ಅತಿಥಿ ಮೋದರು ಜ್ಯೋತಿ ಬೆಳೆಸುವ ಮೂಲಕ ಗದಗ ಜಿಲ್ಲೆಯ ಮೊಟ್ಟ ಮೊದಲಿನ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷಿಣಿ ಅರಣ್ಯಾಧಿಕಾರಿಯಾದ ಮಾನ್ಯ ಸಂತೋಷ್ ಅವರೇ, ಸಂಗೀತಾ ವೆಂಕಟೇಶ್ ಹಡಗಲಿ PHP, ವೆಂಕಟೇಶ್ ಹಡಗಲಿ, ಶಂಕರಮ್ಮ ಉಮೇಶ ಹಡಗಲಿ. ಯಾವುದೇ ಕಚೇರಿಯಿಂದ ಸ್ಪಂದನೆ ಪಡೆದಿರೋದಿಲ್ಲ ಅಂಥ ನಾಗರಿಕ, ಅಂಥ ಪ್ರಭು ಈ ಜನತಾ ದರ್ಶನದಂಥ ಕಾರ್ಯಕ್ರಮದಲ್ಲಿ ಬಂದು ತನ್ನ ಅಹವಾಲನ್ನು ಕೊಡೋದು, ತನ್ನ ಸಮಸ್ಯೆಯನ್ನು ಹೇಳೋದು, ಆ ಸಮಸ್ಯೆಗೆ ಪರಿಹಾರ ಪಡ್ಕೊಂಡು ಹೋಗೋದು ಇದರ ಮುಖ್ಯ ಉದ್ದೇಶ. ಒಟ್ಟು ಪ್ರಭುವಿನತ್ತ ಪ್ರಭುತ್ವವನ್ನು ತೆಗೆದುಕೊಂಡು ಹೋಗೋದಕ್ಕೆ ಒಂದು ಸೂಕ್ತವಾದ ವೇದಿಕೆಯನ್ನು ನಾವು ಇಲ್ಲಿ ಸೃಷ್ಟಿ ಮಾಡಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಮಾತಿನೊಳಗೆ ಒಂದು ವಿಷಯ ಹೇಳಿದರು. ಗಾಂಧೀಜಿಯವರು ಗ್ರಾಹಕ ಈಸ್ ಅವರ್ ಗಾಡ್ ಅಂಥೇಳಿ ವ್ಯಾಪಾರಸ್ಥರನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳಿದರು. ಇಲ್ಲಿ ನಮ್ಮ ಕಚೇರಿಗೆ ಬರೋರು ಏನಿದ್ದಾರೆ ಇವರು ಗ್ರಾಹಕರಲ್ಲ, ದೇ ಆರ್ ನಾಟ್ ಕಸ್ಟಮರ್ಸ್, ಅವರು ಪ್ರಭುಗಳು. ನಮ್ಮನ್ನು ನಿಮ್ಮನ್ನು ನೇಮಣಿಕೆ ಮಾಡಿರತಕ್ಕಂಥ ಪ್ರಭುಗಳವರು. ಆ ಪ್ರಭುವಿನ ಸೇವೆ ನಾವು ಮಾಡಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಎಲ್ಲರ ಭಾಳ ಉಳಿದವ್ರಿ ಏನೋ ಅಲ್ಲಿ ಬಂದಿಲ್ಲ, ಹೇಳಿಲ್ಲ, ಕೇಳಿಲ್ಲ ಅಂತಾದರೆ ಎಲ್ಲೋ ಸರ್ಕಾರ ಎಡುತ್ತಾ ಇದೆ, ಅಧಿಕಾರಿಗಳು ಎಡುತ್ತಾ ಇದ್ದಾರೆ. ನಾವು ಇದನ್ನು ಸರಿಪಡಿಸಬೇಕು ಅನ್ನೋದೇ ಸರ್ಕಾರಗಳ ಮುಖ್ಯ ಉದ್ದೇಶ ಆಗಿರ್ತದೆ, ನಮ್ಮ ಸರ್ಕಾರದ ಉದ್ದೇಶ. ಆದ್ದರಿಂದ